ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಿಮಗೆ ಕುಂಡಲಿನಿ ಶಕ್ತಿಯ ಉಗಮ ಹೇಗಾಯಿತು, ಅದರ ಮೂಲ ರಹಸ್ಯವನ್ನೆಲ್ಲ ನನಗೆ ತಿಳಿದ ಅಲ್ಪಜ್ಞಾನದಲ್ಲಿ ತಿಳಿಸೋ ಪ್ರಯತ್ನ ಮಾಡಿದ್ದೆ. ದೇಹದೊಳ ಭಾಗದಲ್ಲಿರುವ 7 ಚಕ್ರಗಳು ಜಾಗೃತವಾದರೆ ನಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆ, ಆ ಅಪರಿಮಿತ ಶಕ್ತಿ ಹಾಗೂ ಆ ಅತ್ಯದ್ಭುತ ಆನಂದದ ಬಗ್ಗೆ ತಿಳಿಸಿಕೊಡೋ ಪ್ರಯತ್ನ ಮಾಡಿದ್ದೆ. ಸೊ ಇವತ್ತಿನ ಎಪಿಸೋಡಲ್ಲಿ ಒಂದೊಂದೇ ಚಕ್ರಗಳ ಸಂಪೂರ್ಣವಾದ ವಿವರವನ್ನು, ಅದರಿಂದಾಗೋ ಅನುಕೂಲ ಹಾಗೂ ಅದರಿಂದ ಏನೆಲ್ಲ ಆಗುತ್ತೆ ಅನ್ನೋದನ್ನು ಸವಿವರವಾಗಿ ಹೇಳೋ ಪ್ರಯತ್ನ ಮಾಡ್ತೀನಿ. ಇದಕ್ಕೆ ನಿಮ್ಮ ಬೆಂಬಲ ಇರಲಿ, ನಿಮ್ಮ ಪ್ರೋತ್ಸಾಹವೇ ನಮ್ಮ ಬಲ ಅಂತ ಹೇಳ್ತಾ, ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ. ಹೊಸ ವಿಡಿಯೋಗಾಗಿ ಬೆಲ್ ಐಕಾನ್ ಒತ್ತಿ ಸಪೋರ್ಟ್ ಮಾಡಿ. ವೀಕ್ಷಕರೇ, ಮೊದಲಿಗೆ ಮನುಷ್ಯನ ದೇಹದಲ್ಲಿರುವ ಬಹುಮುಖ್ಯವಾದ ಕೇಂದ್ರ ಸ್ಥಾನದಲ್ಲಿ 3 ಪ್ರಮುಖ ಗಂಟುಗಳಿವೆ. ಅವುಗಳನ್ನು ಕ್ರಮವಾಗಿ ಬ್ರಹ್ಮಗ್ರಂಥಿ, ವಿಷ್ಣುಗ್ರಂಥಿ ಮತ್ತು ರುದ್ರಗ್ರಂಥಿ ಅಂತ ಸೂಚಿಸಲಾಗಿದೆ. ಇವುಗಳನ್ನು ಮೊದಲು ಭೇದಿಸಿದರೆ ದೇಹದಲ್ಲಿ ಮಾತ್ರವಲ್ಲ, ಇಡೀ ಬದುಕಿನುದ್ದಕ್ಕೂ ಅಪರಿಮಿತವಾದದ್ದನ್ನು, ಅಸಾಧ್ಯವಾದದ್ದನ್ನು ಸಾಧಿಸಬಹುದು. ಆ 3 ಗ್ರಂಥಿಗಳ ಬಗ್ಗೆ ಕುಲಂಕುಷವಾಗಿ ಮುಂದಿನ ಎಪಿಸೋಡ್ನಲ್ಲಿ ತಿಳಿಸ್ತೇನೆ. ಈಗ ಪ್ರಮುಖವಾದ ಮೊಟ್ಟಮೊದಲ ಕುಂಡಲಿನಿ ಶಕ್ತಿಯ ಮೂಲಕ್ಕೆ ಬರೋಣ. ಅದನ್ನು ಮೂಲ ನರಜಾಲ ಅಥವಾ ಮೂಲಾಧಾರ ಅಂತ ಕರೀತಾರೆ. ಬನ್ನಿ, ಹಾಗಿದ್ರೆ ಅದರ ಕಾರ್ಯ ಹಾಗೂ ಅದು ನಮ್ಮ ದೇಹದಲ್ಲಿ ಏನನ್ನ ಸೂಚಿಸುತ್ತೆ ಅನ್ನೋದನ್ನು ನೋಡೋಣ. ಸ್ನೇಹಿತರೆ, ಈ ಕುಂಡಲಿನಿ ಶಕ್ತಿಯು ಲಲಿತಾ ಸಹಸ್ರನಾಮಕ್ಕೂ ಹೇಗೆ ಬೆಸುಗೆಯಾಯಿತು, ಲಲಿತಾ ಸಹಸ್ರನಾಮ ಹೇಗೆ ರಚನೆಯಾಯಿತು ಅನ್ನೋದನ್ನು ಸಂಪೂರ್ಣವಾಗಿ ವಿವರಿಸಿದ್ದೇನೆ. ಲಲಿತಾ ಸಹಸ್ರನಾಮದಲ್ಲಿ ರಚನೆಯಾಗಿರುವ ಬೀಜಾಕ್ಷರಗಳೇ ಕುಂಡಲಿನಿ ಹಾಗೂ ಚಕ್ರಗಳು ಮತ್ತು ನಮ್ಮೊಳಗಿರುವ ಆ 3 ಪ್ರಮುಖ ಗ್ರಂಥಿಗಳ ಬಗ್ಗೆ ತಿಳಿಸಿವೆ. ಅದರಲ್ಲಿ ಪ್ರಮುಖವಾದುದೆಂದರೆ ಮೂಲಾಧಾರ ಚಕ್ರ. 1000 ಕಮಲದಳವಾದ ಸಹಸ್ರದಿಂದ ಅಮೃತ ಸೇವಿಸಿದ ನಂತರ ಕುಂಡಲಿನಿಯು ತಳಭಾಗಕ್ಕೆ ಬರುತ್ತೆ. ಅದೇ ಮೂಲ ಚಕ್ರ. ನಮ್ಮ ಬೆನ್ನಹುರಿಯ ತಳದಲ್ಲಿ ಅದನ್ನು ಮೂಲಾಧಾರ ಚಕ್ರ ಅಂತ ಕರೀತಾರೆ. ಈ ಚಕ್ರವನ್ನು ಸೀಳಿ ಕುಂಡಲಿನಿ ಜಾಗೃತಿಯು ಆರಂಭವಾಗುತ್ತೆ. ಮೂಲಾಧಾರಾಂಬುಜಾರೂಢ ಪಂಚವಕ್ತ್ರಾಸ್ತಿ ಸಂಸ್ಥಿತ ಅಂಕುಶಾದಿ ಪ್ರಹರಣ ವರದಾದಿ ನಿಷೇವಿತ ಮುದ್ಗೌದನಾಸಕ್ತ ಚಿತ್ತ ಸಾಕಿನ್ಯಂಬ ಸ್ವರೂಪಿಣೆ. ಈ ಮಂತ್ರವನ್ನು ಲಲಿತಾ ಸಹಸ್ರನಾಮದಲ್ಲಿ ಹೇಳಲಾಗಿದೆ. ಈ ಶಬ್ದಗಳ ಅರ್ಥವನ್ನು ನೋಡೋದಾದರೆ, ಮೂಲ ಚಕ್ರದಲ್ಲಿ 5 ಮುಖಗಳ ದೇವಿ ಇದ್ದಾಳೆ. ಈ ದೇವಿಯು ಮೂಳೆಗಳಲ್ಲೂ ಇದ್ದಾಳೆ. ಅವಳು ಒಂದು ಅಂಕುಶವನ್ನು ಹೊಂದಿದ್ದು ಆಶೀರ್ವಾದ ನೀಡುವಂತೆ ಕೈಗಳನ್ನು ಚಾಚಿದ್ದಾಳೆ. ಅವಳು ಮಸೂರ ಅವರೆಯಿಂದ ಮಾಡಿದ ಆಹಾರವನ್ನು ಇಷ್ಟಪಡ್ತಾಳೆ. ಅವಳ ಹೆಸರು ಸಾಕಿನಿ. ಈ ಪದ್ಯದ ಅರ್ಥ ನೋಡೋದಾದರೆ, ಪಂಚಮುಖ ದೇವಿಯು ನಿಜವಾಗಿ 5 ಮುಖಗಳ ಸ್ವರೂಪವಲ್ಲ. ಇದು ನಮ್ಮ ಜೀವನ, ನಮ್ಮ ದೇಹ ಮತ್ತು ಬದುಕಿನ ಅತಿ ಮುಖ್ಯ ಅಂಶಗಳನ್ನು ಸೂಚಿಸುತ್ತೆ. ನಮಗೆ ಕೆಲಸ ಮಾಡಲು 5 ಕ್ರಿಯಾಂಗಗಳಿವೆ. ಅವು 2 ಕೈಗಳು, ಕಾಲುಗಳು, ಬಾಯಿ, ಜನನಾಂಗಗಳು ಮತ್ತು ಗುದದ್ವಾರ. ನಾವು 5 ಗ್ರಹಿಕ ಅಂಗಗಳನ್ನು ಹೊಂದಿದ್ದೇವೆ. ಅವುಗಳೆಂದರೆ ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ. ನಾವು 5 ಧಾತುಗಳಿಂದ ಮಾಡಲ್ಪಟ್ಟಿದ್ದೇವೆ. ಅವು ಭೂಮಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶ. ಇವು ಸ್ಥೂಲ ಅಂಶಗಳು. ಅವು ಭೌತಿಕ ಅಸ್ತಿತ್ವ ಹೊಂದಿವೆ ಮತ್ತು ಕಣ್ಣುಗಳಿಗೆ ಕಾಣುತ್ತವೆ. ಸ್ಥೂಲ ಅಂಶಗಳು ಅಸ್ತಿತ್ವದ ಅಧೋಸ್ತರವನ್ನು ಸೂಚಿಸುತ್ತವೆ. ಈ ಎಲ್ಲವನ್ನು ಪ್ರಾಣಿಗಳು ಹೊಂದಿವೆ. ಹಾಗಾದರೆ ನಮಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ? ಪ್ರಾಣಿಗಳಲ್ಲಿ ನಾವು ಹೊಂದಿರುವ ಬುದ್ಧಿ ಇಲ್ಲ. ನಾವು ನಮ್ಮನ್ನು ಉನ್ನತೀಕರಿಸಿ ಸಮಾಜವನ್ನು ಮತ್ತು ವಿಶ್ವವನ್ನು ಶ್ರೀಮಂತಗೊಳಿಸಬಲ್ಲೆವು. ಈ ಚಕ್ರದಲ್ಲಿ ಶಕ್ತಿಯು ಇಲ್ಲಿ ಮಾತ್ರ ನೆಲೆಸಿಲ್ಲ. ಮೇಲಿನ ಮಂತ್ರದಲ್ಲಿ ಮುಂದಿನ ಪದ ಅಸ್ಥಿ ಸಂಹಿತ ಎಂದಿದೆ. ಅಂದರೆ ಇದು ನಮ್ಮ ಮೂಳೆಗಳಲ್ಲೂ ಇದೆ. ಇಲ್ಲಿ ನಿಜವಾದ ಸುಪ್ತ ಅರ್ಥ ಇದೆ. ಮೂಲಾಧಾರ ಚಕ್ರದಲ್ಲಿ ಧ್ಯಾನ ಮಾಡಿದರೆ ನಮ್ಮ ಮೂಳೆಗಳ ಆರೋಗ್ಯ ಸುಧಾರಿಸುತ್ತೆ. ಈ ಚಕ್ರದಲ್ಲಿ ದೇವಿಯು ಅಂಕುಶವನ್ನು ಹಿಡಿದಿದ್ದಾಳೆ. ಅಂಕುಶವು ಒಂದು ಮೊನಚು ತುದಿಯ ವಸ್ತುವಾಗಿದ್ದು, ಇದನ್ನು ಸಾಮಾನ್ಯವಾಗಿ ಆನೆಯನ್ನು ನಿಯಂತ್ರಿಸಲು ಬಳಸಲಾಗುತ್ತೆ. ಒಮ್ಮೆ ಒಬ್ಬ ಮಾವುತನು ಸಲೀಸಾಗಿ ಒಂದು ಆನೆಯನ್ನು ಹತೋಟಿಗೆ ತಂದಿದ್ದನ್ನು ನೋಡಿದ್ದೇವೆ. ಅವನು ಒಂದು ಕೊಕ್ಕೆಯನ್ನು ಆನೆಯ ದೊಡ್ಡ ಕಿವಿಗೆ ತಿವಿತಾನೆ. ಮೊನಚು ತುದಿಯನ್ನು ಅದರ ಕತ್ತಿಗೆ ಹಾಕಿದ ತಕ್ಷಣವೇ ಆನೆ ನಿಂತು ಬಿಡುತ್ತೆ. ಧ್ಯಾನ ಮಾಡಬೇಕಾದ ಮೊದಲ ಚಕ್ರ ಮೂಲಾಧಾರವಾದ್ದರಿಂದ ಕೇಂದ್ರೀಕರಿಸೋದು ಬಹುಮುಖ್ಯ. ಇದು ಆನೆಯಂತೆ ಅತಿ ದೊಡ್ಡ ಸವಾಲಾಗಿರುತ್ತೆ. ಇದು ಬಹುತೇಕ ಆನೆಯನ್ನು ಪಳಗಿಸಿದಂತೆ.
ನಾವು ಅದರೊಂದಿಗೆ ಬೇಸರ ಪಡುವುದಾಗಲಿ ಅಥವಾ ಸೆಣಸಾಡೋದಾಗಲಿ ಮಾಡಬೇಕಾಗಿಲ್ಲ. ಏಕೆಂದರೆ ಅದು ನಮ್ಮ ಮೇಲೆ ಹಾಯುತ್ತೆ. ನಾವು ಕೇವಲ ನಮ್ಮ ಜಾಗೃತಿಯಿಂದ ಮತ್ತು ದೃಢತೆಯ ಅಂಕುಶವನ್ನು ಬಳಸಿ ಮುನ್ನಡೆಯಬೇಕಾಗತ್ತೆ. ವಿಶ್ವವು ಸಕಾರಾತ್ಮಕವಾಗಿ ಹಾಗೂ ನಿರ್ಧಾರಿತವಾಗಿರುವ ಜನರಿಗೆ ಯಾವಾಗಲೂ ಹಾದಿಯನ್ನು ಸುಗಮಗೊಳಿಸುತ್ತೆ. ನಾವು ಸೋಲೊಪ್ಪದಿದ್ದರೆ ಎಲ್ಲ ವಿಘ್ನಗಳನ್ನು ಮೀರಬಹುದು. ಆದ್ದರಿಂದ ದೇವಿಯು ಆಶೀರ್ವಾದ ಮಾಡುವಂತೆ ಕೈ ಹಿಡಿದಿದ್ದಾಳೆ. ದೇವಿಯು ಮುದ್ಗದಾನ, ಉದ್ದಿನ ಮತ್ತು ಅಕ್ಕಿಯ ಗಂಜಿಯನ್ನು ಇಷ್ಟಪಡ್ತಾಳೆ. ಮುದ್ಗ ಎಂದರೆ ಉದ್ದಿನ ಕಾಳು. ಇದಕ್ಕೂ ಒಂದು ಗಾಢಾರ್ಥವಿದೆ. ಮೂಲಾಧಾರ ಚಕ್ರದಲ್ಲಿ ನಾವು ಮುಂದಿನ 6 ತಿಂಗಳು ಧ್ಯಾನ ಮಾಡಿದಾಗ ನಮ್ಮ ಆಹಾರದಲ್ಲಿ ಹೆಚ್ಚು ಉದ್ದಿನ ಕಾಳು ಮತ್ತು ಅಕ್ಕಿ ಇರೋದನ್ನು ಖಚಿತಪಡಿಸಬೇಕು. ಕೊಬ್ಬಿನಂಶದ ಆಹಾರವು ನಮ್ಮನ್ನು ಆಲಸಿಯಾಗಿ ಮಾಡೋದರಿಂದ ಸೇವಿಸದಿದ್ದರೆ ಒಳಿತು. 1 ಚಮಚದಷ್ಟು ಬೆಣ್ಣೆ ಅಥವಾ ತುಪ್ಪ ಪರವಾಗಿಲ್ಲ, ಆದರೆ ಕರಿದ ಪದಾರ್ಥಗಳನ್ನು ತಿನ್ನಬಾರದು. ಮೂಲಾಧಾರ ಚಕ್ರಗಳ ಮೇಲೆ ನಮ್ಮ ಒಡೆತನ ಸಾಧಿಸಿದರೆ ನಮಗೆ ಒಳ್ಳೆಯ ಆರೋಗ್ಯ ಲಭ್ಯವಾಗುತ್ತೆ. ಗಮನಾರ್ಹವಾಗಿ ಇದು ಮೂಳೆಗಳಿಗೆ ಉತ್ತಮ. ನಾವು ಶಬ್ದ, ಸ್ಪರ್ಶ, ರುಚಿ, ರೂಪ ಮತ್ತು ವಾಸನೆಯ 5 ಸೂಕ್ಷ್ಮ ಧಾತುಗಳ ಮೇಲೆ ಹೆಚ್ಚಿನ ಸಂವೇದನೆಯನ್ನು ಬೆಳೆಸ್ಕೊಳ್ತೀವಿ. ಮೂಲಾಧಾರ ಚಕ್ರದ ಮೇಲೆ ನಮ್ಮ ಹತೋಟಿಯ ಮೊದಲ ಗುರುತೆಂದರೆ ನಾವು ಆರೋಗ್ಯವಂತರಾಗಿ ಹಸಿವು ಕಡಿಮೆಯಾಗುತ್ತಾ ಹೋಗೋದು. ಕಡಿಮೆ ಪ್ರಮಾಣದ ಆಹಾರ ಸಾಕಾಗತ್ತೆ. ಏಕೆಂದರೆ ಹಿಂದಿಗಿಂತಲೂ ನಾವು ಉತ್ತಮವಾಗಿ ಎಲ್ಲ ಸ್ಥೂಲ ಅಂಶಗಳನ್ನು ಚೆನ್ನಾಗಿ ಸಂಸ್ಕರಿಸ್ಕೊಳ್ತೇವೆ. ಉತ್ತಮವಾದ ಪ್ರಜ್ಞೆಯ ಮೂಲಕ ಎಲ್ಲವನ್ನು ನಾವು ಹೆಚ್ಚಿನ ತೀವ್ರತೆಯಿಂದ ಅನುಭವಿಸ್ತೀವಿ. ಎಲ್ಲ ಜೀವಗಳ ಬಗ್ಗೆ ಒಂದು ಮಟ್ಟದಲ್ಲಿ ನಾವು ಹೆಚ್ಚಿನ ಸಂವೇದನೆಯನ್ನು ಬೆಳೆಸ್ಕೊಳ್ತೀವಿ. ಇದು ನೈಜ ಆಧ್ಯಾತ್ಮಿಕ ವ್ಯಕ್ತಿಯ ಹೆಗ್ಗುರುತು. ಮೂಲಾಧಾರ ಚಕ್ರದಲ್ಲಿ ದೀರ್ಘ ಧ್ಯಾನದ ಮೂಲಕ ನಮಗೆ ಹಗುರವೆನಿಸುತ್ತೆ. ಕಾಮ ಭಾವನೆಗಳು ಮತ್ತು ಸ್ಥೂಲ ವಿಚಾರಗಳ ಹೊರೆ ತಗ್ಗುತ್ತಾ ಹೋಗುತ್ತೆ ಮತ್ತು ಒಂದು ರೀತಿಯಲ್ಲಿ ಆರೋಗ್ಯಕರ ಹಾಗೂ ಶಾಂತ ಭಾವನೆ ಉಂಟಾಗುತ್ತೆ. ಗ್ರಂಥವು ಈ ಚಕ್ರದ ಬಣ್ಣದ ಬಗ್ಗೆ ಹೇಳಿಲ್ಲ, ಆದರೆ ಈ ಸಾಧನೆಯನ್ನು ಪಡೆದ ಮೂಲ ಇದರ ಬಗ್ಗೆ ಹೇಳುತ್ತೆ. ಈ ಚಕ್ರದ ಬಣ್ಣ ಕಿತ್ತಳೆ, ಹೊಳೆಯುವ ಬಣ್ಣ. ದೇವಿಯ ಹೆಸರು ಶಾಕಿನಿ. ನಿಮ್ಮ ಗುರುಗಳು ಮಾತ್ರ ಸರಿಯಾದ ಉಚ್ಚಾರಣೆಯನ್ನು ತಿಳಿಸಬಲ್ಲರು. ಅಂದರೆ ಸಾಂಪ್ರದಾಯಿಕವಾಗಿ ಈ ಚಕ್ರದ ಬೀಜ ಮಂತ್ರ ಲಂ ಅಂತ ಹೇಳ್ತಾರೆ. ಮೂಲಾಧಾರವೇ ಪ್ರತಿಯೊಬ್ಬ ಜೀವಿಗೂ ಮೊದಲನೆಯ ಕುಂಡಲಿನಿ ಜಾಗೃತಿಗೆ ಸಹಾಯ ಮಾಡುವಂತಹ ಚಕ್ರಗಳಲ್ಲಿ ಒಂದು. ಮುಂದಿನ ಎಪಿಸೋಡ್ನಲ್ಲಿ 2ನೇ ಚಕ್ರ ಸ್ವಾಧಿಷ್ಠಾನದ ಬಗ್ಗೆ ಕೂಲಂಕುಷವಾಗಿ ವಿವರಣೆ ಕೊಡ್ತೀನಿ. ಇದು ಕೇವಲ ಮಾಹಿತಿಗಾಗಿ ಅಲ್ಲ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಂದು ವಿಷಯಗಳು ನಮ್ಮ ವಿವೇಚನೆಗೆ ಬಿಟ್ಟಿತು. ಸರಿಯಾದ ಮಾರ್ಗದಲ್ಲಿ ಸರಿಯಾಗಿ ಮನನ ಮಾಡಿಕೊಂಡ್ರೆ ಆ ಅನುಭವವೇ ನಮ್ಮ ಬದುಕಾಗತ್ತೆ, ನಮ್ಮ ಯಶಸ್ಸಿನ ಮೂಲವಾಗುತ್ತೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇರೋದಿಲ್ಲ. ಈ ಎಪಿಸೋಡ್ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅನ್ನೋದು ನನ್ನ ಭಾವನೆ. ಇಷ್ಟವಾದರೆ ತಮ್ಮ ಬೆಂಬಲ ಇರಲಿ. ಟೇಕ್ ಕೇರ್. ನಮಸ್ಕಾರ.